ನಮಸ್ಕಾರ ವೀಕ್ಷಕರೇ, ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ಸಿಂಪಲ್ ಆಗೊಂದು ಖಾರ ಬಾತ್ ಮಾಡೋಣ ಬನ್ನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದೆ, ಅದಕ್ಕೊಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ಸಾಸಿವೆ, ಜೀರಿಗೆ, ಮೆಣಸು ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದಿಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಎಲೆಕೋಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೆಟೊ, ಕ್ಯಾರೆಟ್ ಇಷ್ಟನ್ನು ನಾನು ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕಾಗತ್ತೆ. ಇದು ಬೆಂದಿದೆ. ಈಗ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಇದರ ಮೇಲೆ ಪ್ಲೇಟ್ ಮುಚ್ಚಿಡೋಣ. ಪ್ಲೇಟ್ ತೆಗೆಯೋಣ. ಕುದೀತಾ ಇದೆ ಇದು. ಈಗ ರವೆ ಹಾಕೋಣ. ಇದಕ್ಕೆ ಕೊಬ್ಬರಿ ಹಾಕೋಣ. ಈಗ ಹಾಕಿದ್ರೆ ಕೊಬ್ಬರಿ ಎಲ್ಲ ಅದರಲ್ಲಿರೋ ಇದೆಲ್ಲ ಹಾಲೆಲ್ಲ ಇದಕ್ಕೆ ಸೇರಿಕೊಂಡು ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲಿಂದ ಹಾಕೋ ಬದಲು ಇವಾಗ ಹಾಕಬೇಕು ಕೊಬ್ಬರಿನ. ಇದ್ರ ಮೇಲೆ ಪ್ಲೇಟ್ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಈಗ ಪ್ಲೇಟ್ ತೆಗೆಯೋಣ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ರೆಡಿಯಾಗಿದೆ. ಈಗ ತೋರಿಸಿದ ತರಕಾರಿಗಳನ್ನ ಹಾಕ್ಕೊಂಡು ಮಾಡಿದ್ರೆ ಅದು ತುಂಬ ಟೇಸ್ಟ್ ಬರುತ್ತೆ. ಅದೊಂಥರ ಟೇಸ್ಟ್ ಬರುತ್ತೆ ಉಪ್ಪಿಟ್ಟು. ನೀವು ಮಾಡಿ ತಿಂದು ನೋಡಿ. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.